ನಮಸ್ಕಾರ ರೀ ಸ್ನೇಹಿತರೆ, ನಾನಿವತ್ತು ನಿಮಗೆ ಮೈಕ್ರೋಮ್ ವಾಲ್ ಹ್ಯಾಂಗಿಂಗ್ ಯಾವ ತೆರನಾಗಿ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಮೊದಲು ಒಂದು ರಿಂಗ್ ತೊಗೋಬೇಕ್ರಿ. ರಿಂಗ್ ಅಥವಾ ಬಳೆ, ನಾನಿಲ್ಲಿ ಪ್ಲಾಸ್ಟಿಕ್ ಬಳೆ ತೊಗೊಂಡೇನಿ ರೀ. ನೀವು ರಿಂಗ್ ಇದ್ದರೂ ರಿಂಗ್ ತೊಗೋಬೋದು ರೀ. ರಿಂಗ್ ಒಂದು ಉದ್ದದ ಮೈಕ್ರೋಮ್ ವಯರನ್ನು ಕಟ್ ಮಾಡ್ಕೋಬೇಕ್ರಿ. ಕಟ್ ಮಾಡ್ಕೊಂಡು ಅದನ್ನು ಒಂದು ಕೈಯಲ್ಲಿ ಮೈಕ್ರೋಮ್ ವಯರ್ನ ಹಿಡ್ಕೋಬೇಕ್ರಿ. ಮತ್ತೊಂದು ಕೈಯಲ್ಲಿಂದ ದಾರವನ್ನು ರಿಂಗ್ ಅಥವಾ ಬಳೆಯ ಕೆಳಗಡೆಯಿಂದ ಮೇಲ್ಗಡೆ ಸುತ್ಕೋತಾ ಬರಬೇಕ್ರಿ. ಈಗ ನಾವು ವಿಡಿಯೋದಲ್ಲಿ ತೋರ್ಸಾತೀನಲ್ರಿ, ಅದೇ ತೆರನಾಗಿ ಮಾಡ್ಕೋತಾ ಬರಬೇಕ್ರಿ. ಸ್ವಲ್ಪನೂ ಬಳೆ ಕಾಣಬಾರ್ದ್ರಿ, ಬಳೆ ಅಥವಾ ರಿಂಗ್ ಕಾಣಬಾರ್ದ್ರಿ. ನೀವು ಶಾಪಲ್ಲಿ ಹೋಗಿ ಕೇಳಿದರೆ ಸಿಗ್ತೈತ್ರಿ ಅದ ಬಳೆ ಅಥವಾ ರಿಂಗ್. ನಿಮ್ಗೆ ಏನು ಅನುಕೂಲ ಆಗುತ್ತಲ್ಲ ಅದನ್ನು ತೊಗೊಂಡು ಮಾಡ್ಬೋದ್ರಿ. ಒಂದು ಉದ್ದವಾದಂಥ ಮೈಕ್ರೋಮ್ ವಯರನ್ನು ಕಟ್ ಮಾಡ್ಕೋಬೇಕ್ರಿ. ನಾನಿಲ್ಲಿ ಆರೆಂಜ್ ಕಲರ್ ತೊಗೊಂಡೇನಿ ರೀ. ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ಆ ಕಲರ್ ತೊಗೊಂಡು ಮಾಡ್ಬೋದ್ರಿ. ಮೊದಲು ಒಂದು ಕೈಯಿಂದ ವಯರನ್ನು ಹಿಡ್ಕೋಬೇಕ್ರಿ. ಮತ್ತೊಂದು ಕೈಯಿಂದ ವಯರನ್ನು ಬಳೆಯ ಒಳಗಡೆಯಿಂದ ಮೇಲ್ಗಡೆ ಸುತ್ತಿಕೋತಾ ಹೋಗ್ಬೇಕ್ರಿ. ತುಂಬಾ ಈಜಿ ಇದೆ ರೀ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಫುಲ್ ಬಳೆನ ಸಮಾಧಾನವಾಗಿ ನೀಟಾಗಿ ಸುತ್ಕೋತಾ ಹೋಗ್ಬೇಕ್ರಿ. ನಾನಿಲ್ಲಿ ಪೂರ್ತಿಯಾಗಿ ಸುತ್ಕೊಂಡೇನಿ ರೀ. ನೋಡಿರಿ, ಒಂದು ಈಟೂ ಬಳೆ ಅಥವಾ ರಿಂಗ್ ಏನೂ ಕಾಣಿಸ್ತಾ ಇಲ್ಲ. ಆ ಥರನಾಗಿ ಕವರ್ ಮಾಡ್ಕೋಬೇಕ್ರಿ. ಲಾಸ್ಟಿಗೆ ಎಂಡಿಗೆ ಬಂದ ತಕ್ಷಣ ಎರಡೂ ವಯರನ್ನು ಕೂಡಿಸಿಕೊಂಡು ಕಟ್ ಮಾಡಬೇಕ್ರಿ. ಕಟ್ ಮಾಡಿಕೊಂಡು ನೋಡ್ರಿ, ಇಲ್ಲಿ ನಾನು ತೋರ್ಸತ್ತೀನಲ್ರಿ, ಈ ಥರನಾಗಿ ಕಾಣಿಸುತ್ತೆ ರೀ. ಸ್ವಲ್ಪ ಬಳೆ ಕಾಣೋದಿಲ್ರಿ. ಆಮೇಲೆ ಇದನ್ನು ಕಟ್ ಮಾಡಿಕೊಂಡು ಕ್ಯಾಂಡಲ್ ಸಹಾಯದಿಂದ ಅದನ್ನು ಸ್ವಲ್ಪ ಸುಟ್ಕೋಬೇಕ್ರಿ. ಸುಟ್ಕೊಂಡ್ರೆ ಅದು ಜಾಯಿಂಟ್ ಆಗುತ್ತೆ ರೀ. ನಂತರ ನಾನಿಲ್ಲಿ ಏನು ಮಾಡೀನಿ ರೀ, 2 ಕಲರ್ ತೊಗೊಂಡೇನಿ ರೀ. 10 ಎಳೆ ಅಂತೆ ಒಂದು 70 ಸೆಂಟಿಮೀಟ್ರದಷ್ಟು ಕಟ್ ಮಾಡ್ಕೊಂಡೇನಿ ರೀ. ಮತ್ತು ಅದು ಕಡಿಮೆ ಬಿತ್ತಂದ್ರೆ ಯಾವ ಥರನಾಗಿ ಜಾಯಿಂಟ್ ಮಾಡೋದಂತ ನಾನು ಮುಂದೆ ತೋರಿಸಿದ್ದೀನಿ ರೀ. ನೀವು ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿರಿ, ಅಂದ್ರೆ ನಿಮಗೆ ತಿಳಿಯುತ್ರಿ. ಸ್ಕಿಪ್ ಮಾಡಿದ್ರಿ ಅಂದ್ರೆ ನಿಮಗೆ ಗೊತ್ತಾಗೋದಿಲ್ಲ ರೀ. 70ರಿಂದ 75 ಸೆಂಟಿಮೀಟ್ರ್ ವಯರನ್ನ ತೊಗೊಂಡೇನಿ ರೀ ನಾನು. ಈಗ ಯಾವ ಥರನಾಗಿ ಮಾಡೋದಂತ ನೋಡೋಣ ರೀ. 5 ಓಕೆ ಆರೆಂಜ್ ಕಲರ್ ತೊಗೊಂಡೇನಿ ರೀ. ಇನ್ನು 5 ಬ್ಲೂ ಕಲರ್ ತೊಗೊಂಡೇನಿ ರೀ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತಲ್ರಿ ಆ ಕಲರ್ನ ತೊಗೋಬೇಕ್ರಿ. ನಂತರ ಮಧ್ಯದಲ್ಲಿ 2 ಜಾಯಿಂಟ್ ಮಾಡಿ ಬಳೆಯ ಒಳಗಡೆಯಿಂದ ದಾರವನ್ನು ಎಳ್ಕೋಬೇಕ್ರಿ. ಈಗ ನಾ ತೋರ್ಸೇನಲ್ರಿ ಆ ಥರನಾಗಿ ಈ ಥರನಾಗಿ ಮಾಡಬೇಕ್ರಿ. 2 ಜಾಯಿಂಟ್ ಮಾಡ್ಕೋಬೇಕ್ರಿ. ಮಧ್ಯದಲ್ಲಿ ಬಳೆಯನ್ನು ನಡು ಹಾಕಿ ಜಾಯಿಂಟ್ ಮಾಡ್ಕೋಬೇಕು. ಈ ಥರನಾಗಿ ಎಲ್ಲನೂ ಮಾಡ್ಕೊಂಡೇನಿ ನೋಡಿರಿ. ಹಿಂಗೆ ಮಾಡ್ಕೊಳ್ಳೋದು. ನಂತರ ಈ ಬೀಡ್ಸ್ ತೊಗೊಂಡೇನಿ ರೀ, ಪ್ಲಾಸ್ಟಿಕ್ ಬೀಡ್ಸು ತೊಗೋಬೋದು ರೀ. ಕಟ್ಗೆ ಬೀಡ್ಸು ಇರುತ್ತೆ ರೀ. ಅವು ವುಡನ್ ಬೀಡ್ಸ್ ಅಂತ ಸಿಗ್ತಾವೆ ರೀ, ಅವನ್ನ ತೊಗೋಬೇಕ್ರಿ. 2 ಮಧ್ಯದಲ್ಲಿ ಅಂದ್ರೆ 5 5 10 ಇರ್ತೈತಲ್ರಿ. ನಡುವಿಂದ 2 ವಯರನ್ನು ತೊಗೊಂಡು ಅದರ ಮಧ್ಯದಲ್ಲಿ ಬೀಡ್ಸನ್ನು ಜೋಡಿಸ್ಬೇಕ್ರಿ. ನಂತರ ಒಂದು ವಯರನ್ನು ಮೇಲ್ಗಡೆ ಹಾಕಬೇಕ್ರಿ. ನಾ ಈಗ ತೋರಿಸ್ತೀನಿ. ಒಂದು ವಯರ್ನ ಮೇಲ್ಗಡೆ ಹಾಕಬೇಕು, ಇನ್ನೊಂದು ವಯರ್ನ ಕೆಳಗಡೆಯಿಂದ ಎಳ್ಕೋಬೇಕ್ರಿ. ಆವಾಗ ಡಿಸೈನ್ ರೆಡಿ ಆಗುತ್ತೆ ರೀ. ಮತ್ತು ಈ ಅಪೋಸಿಟ್ ಸೈಡ್ ಮಾಡಬೇಕ್ರಿ. ಮತ್ತು ಮೇಲ್ಗಡೆಯಿಂದ ಒಂದು ವಯರ, ಕೆಳಗಡೆಯಿಂದ ಮತ್ತೊಂದು ವಯರ, ಈ ಥರನಾಗಿ ಮಾಡಬೇಕ್ರಿ. ನಂತರ ಏನು ಮಾಡ್ಬೇಕಂದ್ರೆ ಸೈಡ್ ಒಂದೊಂದು ಎಳೆಗಳನ್ನು ತೊಗೊಂಡು ನಾವು ಅಪೋಸಿಟ್ ಏನು ಬಂದಿರುತ್ತಲ್ರಿ ವಯರ, ಅದನ್ನು ತೊಗೊಂಡು ಕೆಳಗಡೆಯಿಂದ ಮೇಲ್ಗಡೆ ಸುತ್ಕೋತಾ ಬರಬೇಕ್ರಿ. ಒಂದು ಎಳೆ ವಯರ್ದಿಂದ 2 ಟೈಮ್ ಸುತ್ಕೋಬೇಕ್ರಿ. ಅಂದ್ರೆ ಡಿಸೈನ್ ಬರುತ್ತೆ ರೀ. ಈಗ ಒಂದು ವಯರ್ದಿಂದ 2 ಟೈಮ್ ಸುತ್ಕೊಳತ್ತೀನಿ ನೋಡಿರಿ. ಇದೇ ಥರನಾಗಿ ಫುಲ್ 10 ಲೈನ್ಸ್ ಅಂದರೆ 10 ಅಂದ್ರೆ 2 ತೊಗೊಂಡಿರ್ತೀವಂದ್ರೆ 4 ಬರುತ್ತೆ ರೀ. 4ಅನ್ನು ಸುತ್ಕೋತಾ ಬರಬೇಕ್ರಿ. ಮೇಲ್ಗಡೆಯಿಂದ ನಾನು ಇಲ್ಲಿ ಅಪೋಸಿಟ್ ಸೈಡನ್ನು ಅದೇ ಥರನಾಗಿ ಮಾಡಬೇಕ್ರಿ. 2 ಸೈಡು ಅದೇ ಥರನಾಗಿ ಮಾಡಿಸ್ಬೇಕ್ರಿ. ಪ್ರತಿಯೊಂದನ್ನು ನಿಮಗೆ ತೋರಿಸ್ಕೊತಾ ಹೋದರೆ ವಿಡಿಯೋ ಭಾಳ ಲೆಂಗ್ತಿ ಆಗುತ್ತೆ ರೀ. ಅದಕ್ಕೆ ಸ್ವಲ್ಪನ ತೋರ್ಸತ್ತೀನಿ ರೀ. ಈಗ ಅಪೋಸಿಟ್ ಸೈಡನ್ನು 2 ಲೈನ್ ಮಾಡ್ಕೋಬೇಕ್ರಿ. ಈಗ ಈಚೆ ಕಡೆ 2 ಲೈನ್ ಆಯಿತು. ಮತ್ತು ಅಪೋಸಿಟ್ ಸೈಡನ್ನು 2 ಲೈನ್ ಮಾಡ್ಕೋಬೇಕ್ರಿ. ಒಂದು ಎಳೆ ದಾರವನ್ನು 2 ಸಾರಿ ಸುತ್ತಿದ್ರೇ
ಚೆನ್ನಾಗಿ ಬರುತ್ತೆ ರೀ. ಇಲ್ಲಾಂದ್ರೆ ಚಂದ ನಮಗೆ ಬರಂಗಿಲ್ಲ ರೀ. ವಯರ್ ಸ್ವಲ್ಪ ಉದ್ದ ಆಗುತ್ತೆ ರೀ. ನಂಗೆ ವಿಡಿಯೋ ಮಾಡುವಾಗ ಒಂದು ಸ್ವಲ್ಪ ಕಷ್ಟ ಆಯ್ತು ರೀ. ಅದ್ರ ಸಲುವಾಗಿ ಒಂದು ಪೆಟ್ಟಿಗೆ ಇಟ್ಕೊಂಡು ಅದ್ರ ಬುಡಕ್ಕೆ ಇಟ್ಟು ಮಾಡತ್ತೀನಿ ರೀ. ಅಂದರೆ ಈ ಭಾರವಾದಂಥ ಏನೋ ವಸ್ತುವನ್ನು ಇಟ್ಕೊಂಡು ನೀವು ರಿಂಗ್ ಮೇಲೆ ಇಟ್ಕೊಂಡು ಮಾಡಿದರೆ ಈಜಿ ಆಗುತ್ತೆ ರೀ. ಇಲ್ಲ ಮಳೆ ಸಹಾಯದಿಂದ ಮಳೆಗೆ ಹಾಕಿ ಮಾಡೋದ್ರಿಂದನೂ ನಡೆಯುತ್ತೆ ರೀ. ನಾನಿಲ್ಲಿ ವಿಡಿಯೋ ಮಾಡೋಕೆ ಕಷ್ಟ ಅನ್ಸಕತ್ತೆ ರೀ. ಅದ್ರ ಸಲುವಾಗಿ ಒಂದು ವುಡನ್ ಪೆಟ್ಟಿಗೆ ಇಟ್ಕೊಂಡು ಅದ್ರ ಮೇಲೆ ಕೆಳಗಡೆ ಬಳೆನ ಇಟ್ಕೊಂಡು ಮಾಡತ್ತೀನಿ ರೀ. ನೋಡಿರಿ, ಕೆಳಗಡೆಯಿಂದ ಮೇಲ್ಗಡೆ ವಯರ್ನ ಸುತ್ಕೋತಾ ಬರ್ಬೇಕು ರೀ. ಒಂದು ವಯರನ್ನು 2 ಟೈಮ್ ಸುತ್ತಿದ್ರಿ ಅಂದ್ರೆ ನಿಮ್ಗೆ ಡಿಸೈನ್ ಚೆಂದಂಗೆ ಬರುತ್ತೆ ರೀ. ಒಮ್ಮೆ ಮಾಡಿದ್ರಿ ಅಂದರೆ ನಿಮಗೆ ತುಂಬಾ ಈಜಿ ಅನಿಸುತ್ತೆ ರೀ. ನಾವು ಅಂಗಡಿಯಲ್ಲಿ ಕೊಂಡು ತೊಗೊಳಕ್ಕೆ ಹೋದು ಅಂದ್ರೆ ರೀ ಅದು ಸ್ವಲ್ಪ ಲೂಸಾಗಿ ಮಾಡಿರ್ತಾರೆ ರೀ. ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಫಿಟ್ಟಾಗಿ ಬಹಳ ದಿವಸ ತಾಳುಣಿಕೆ ಬರುತ್ತೆ ರೀ. ಈಗ ಪೂರ್ತಿಯಾಗಿ ಆಯ್ತು ರೀ. ಈ ಥರ ಬಂತು. ಇನ್ನು ಮಧ್ಯದಲ್ಲಿ ಇರುವಂಥ 4 ವಯರ್ಗಳನ್ನು ತೊಗೋಬೇಕು ರೀ. 4 ವಯರನ್ನ ತೊಗೊಂಡು ಮೇಲ್ಗಡೆ ಹೇಗೆ ತೋರಿಸಿದ್ನೆಲ್ಲ ಒಂದು ಕಡೆಯಿಂದ ಮೇಲ್ಗಡೆಯಿಂದ ಹಾಕೊಂಡು ಜಗ್ಬೇಕು ರೀ. ಮತ್ತು ಅಪೋಸಿಟ್ ಸೈಡನ್ನು ಮೇಲ್ಗಡೆಯಿಂದ ಒಂದು ವಯರ, ಕೆಳಗಡೆಯಿಂದ ಮತ್ತೊಂದು ವಯರ, ಎರಡೂ ಕೂಡಿಸಿ ಡಿಸೈನ್ ಮಾಡಬೇಕು ರೀ. ಆಮೇಲೆ ಅದನ್ನು ಬಿಟ್ಟು ಅದರ ಮಧ್ಯದಲ್ಲಿರುವ 2 ವಯರನ್ನು ತೊಗೊಂಡು ಈಚೆ ಅಪೋಸಿಟ್ ಸೈಡ್ ವಯರ್ಗಳನ್ನು ತೊಗೊಂಡು ಈ ಥರನಾಗಿ ಮಾಡಬೇಕು ರೀ. ಫಸ್ಟ್ ಒಂದು ಬರುತ್ತೆ ರೀ, ನಂತರ ಮತ್ತೊಂದು ಸೈಡ್ ತೊಗೋಬೇಕು ರೀ. ಇದು ಎರಡು ಆಗುತ್ತೆ ರೀ. ಫಸ್ಟ್ 1 ಬರುತ್ತೆ, ಆಮೇಲೆ 2, 3, ಆಮೇಲೆ 4, ಆಮೇಲೆ 4 ಮುಗೀತಂದ್ರೆ 3, 2, 1 ಈ ಥರ ಆಗೋದ್ರಿಂದ ಡಿಸೈನ್ ರೆಡಿ ಆಗುತ್ತೆ ರೀ. ಈಗ 3 ಬರುತ್ತೆ ರೀ. 2 ಮಾಡಿರ್ತೇವಲ್ಲ ರೀ, ಅದರ ಮಧ್ಯದಲ್ಲಿರುವ ವಯರನ್ನು ತೊಗೊಂಡು ಮಾಡಬೇಕು ರೀ. ವಿಡಿಯೋ ನೀವು ಸ್ಕಿಪ್ ಮಾಡದೆ ನೋಡಿದ್ರನ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ರೀ. ಎರಡನೇದ್ದ ಮಾಡ್ಕೊಳತ್ತೀನಿ ರೀ. ಈಗ 3ನೇದ್ದು ನೀವು ಪೂರ್ತಿಯಾಗಿ ನೋಡೋದ್ರಿಂದ ವಿಡಿಯೋ ಅರ್ಥ ಆಗುತ್ತೆ ರೀ. ನಿಮ್ಗೆ ಮಾಡೋಕ್ಕೆ ಈಸಿ ಆಗುತ್ತೆ ರೀ. ಈಗ 3 ಆಯಿತು. ಇದು 4ನೇದ್ದು ರೀ. ಆಮೇಲೆ ಮಧ್ಯದಲ್ಲಿರೋ 2 ವಯರನ್ನ ತೊಗೊಳ್ಳೋದು. ಒಂದು ವಯರ್ನ ಮೇಲ್ಗಡೆಯಿಂದ, ಇನ್ನೊಂದು ವಯರ್ ಕೆಳಗಡೆಯಿಂದ ಹಾಕಿಕೊಳ್ಳಬೇಕು ರೀ. ಈಗ 4ನೇ ಲೈನ್ ಹಾಕತ್ತೇವೆ ರೀ. ನಾವು 3 ಲೈನ್ ಹಾಕೇವೆ ರೀ. ಮೊದಲನೇ ಲೈನಿಗೆ 1 ಬರುತ್ತೆ ರೀ, 2ನೇ ಲೈನಿಗೆ 2 ಬರುತ್ತೆ, 3ನೇ ಲೈನ್ 3 ಬರುತ್ತೆ, 4ನೇ ಲೈನಿಗೆ 4 ಬರುತ್ತೆ. ಇದು 4ನೇ ಲೈನ ಪೂರ್ತಿ ಆಯ್ತು ರೀ. ಆಮೇಲೆ 3 ಮಾಡಬೇಕು ರೀ. 4ನೇ ಲೈನ್ದಲ್ಲಿ ಲಾಸ್ಟ್ ಬಂದಿರುತ್ತಲ್ಲ ಅವನ್ನ 2 ಬಿಟ್ಕೋತಾ ಹೋಗ್ಬೇಕು ರೀ. ಈಗ 4ನೇ ಲೈನ್ದಾಗ 4 ಲೈನ್ ಮುಗೀತು. ನಂತರ 5th ಲೈನ್ನ 3 ಬರುತ್ತೆ ರೀ. ಅದು ಇದು 3 ಹಾಕತ್ತೀವಿ ರೀ. ಸ್ವಲ್ಪ ಫಿಟ್ಟಾಗಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಲೂಸಾಗಿ ಹಾಕೋದ್ರಿಂದ ಲೂಸಾಗಿ ಡಿಸೈನ್ ಚೆಂದ ಕಾಣಿಸಂಗಿಲ್ಲ ರೀ. ಲಾಸ್ಟಕ್ಕೆ 2 ವಯರ್ ಬಿಟ್ಕೋತಾ ಹೋಗ್ಬೇಕು ರೀ. ಈಗ 5ನೇ ಲೈನಿಗೆ ಲಾಸ್ಟಕ್ಕೆ 2 ವಯರ್ ಬಿಟ್ಟೇನಿ ರೀ. ಮತ್ತು 6ನೇ ಲೈನ್ದಲ್ಲಿ 2 ಅಷ್ಟೇ ಬರುತ್ತೆ ರೀ. ಅದು 2 2 7ನೇ ಲೈನಿಗೆ 1 ಬರುತ್ತೆ ರೀ. ಈ ಥರ ಒಂದು ಸೈಡ್ ಬಿಡೋದು ರೀ. ಆಚೆ ಕಡೆ 2 ಬಿಡೋದು, ಈಚೆ ಕಡೆ 2 ಬಿಟ್ಟು ನಡುವಿಂದ 1 ಹಾಕ್ಕೊಳ್ಳೋದು.
ನಂತರ ಇದೆಲ್ಲ ಈ ಥರನಾಗಿ ರೆಡಿ ಐತ್ರಿ. ಮತ್ತು ಲಾಸ್ಟ್ 2 ಉಳಿದಿರ್ತಾವಲ್ಲ ರೀ, ಅದ್ರ ಸಹಾಯದಿಂದ ಉಳಿದಂಥ ವಯರ್ಗಳನ್ನು ಕೆಳಗಡೆಯಿಂದ ಮೇಲ್ಗಡೆ ಸುತ್ಕೋತಾ ಬರೋದ್ರಿ. ಒಂದು ವಯರ್ನ 2 ಸಾರಿ ಸುತ್ತಿದ್ರೆ ಡಿಸೈನ್ ಚೆಂದ ಬರುತ್ತೆ ರೀ. ಇದೇ ತೆರನಾಗಿ ಫುಲ್ ನಿಮ್ಗೆ ಎಷ್ಟು ಸ್ಟೆಪ್ ಬೇಕಲ್ಲ ಅಷ್ಟು ಸ್ಟೆಪ್ ಹಾಕ್ಕೋಬೋದು ರೀ. ನಾನಿಲ್ಲಿ 6 ಸ್ಟೆಪ್ ಮಾಡಿ ತೋರಿಸಿದ್ದೀನಿ ರೀ ನಿಮಗೆ. ಫುಲ್ ಮಾಡಿ ತೋರಿಸೋದ್ರಿಂದ ವಿಡಿಯೋ ಭಾಳ ಲೆಂಗ್ತಿ ಆಗುತ್ತೆ ರೀ. ಅದ್ರ ಸಲುವಾಗಿ ನಾನು ಇದೇ ತೆರನಾಗಿ ಫುಲ್ ಹಾಕೋತಾ ಹೋಗ್ಬೇಕು ರೀ. ಒಂದು ವಯರ್ನ 2 ಸಾರಿ ಸುತ್ತಬೇಕು. ನೋಡಿರಿ ಈ ಥರನಾಗಿ ಎಷ್ಟು ಚೆಂದ ಕಾಣಿಸತ್ತೈತೆ ಅಂತ ಹೇಳ್ರಿ. ಮತ್ತು ಅಪೋಸಿಟ್ ಸೈಡನ್ನು ಅದೇ ಥರನಾಗಿ ಮಾಡಬೇಕ್ರಿ. ಕೆಳಗಡೆಯಿಂದ ಮೇಲ್ಗಡೆ ವಾಯರನ್ನು ಸುತ್ಕೋತಾ ಹೋಗ್ಬೇಕ್ರಿ. ಲಾಸ್ಟ್ ಉಳಿದಿರುತ್ತಲ್ಲ ಒಂದು ವಾಯರ್ನ ಮಧ್ಯ ಮಾಡಬೇಕ್ರಿ. ಅಂದ್ರೆ ಭಾಳ ಈಸಿ ಇದೆ ರೀ, ಭಾಳ ಚೆನ್ನಾಗಿನೂ ಕಾಣಿಸುತ್ತೆ ರೀ. ನೀವು ನಿಮ್ಮ ಮನೆ ಡೆಕೋರೇಷನ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರೀ. ನೀವು ನಿಮಗೆ ಬೇಕಾದಲ್ಲಿ ಮಧ್ಯದಲ್ಲಿ ಒಂದೊಂದು ಹಿಂಗೆ ರಿಂಗ್ ಸಿಗುತ್ತಾವೆ ರೀ. ಆ ರಿಂಗ್ ಹಾಕೋದ್ರಿಂದ ನೀವು ಅದರಲ್ಲಿ ಕೀ ಬೆಂಚ್ಗಳು ಸಹಿತ ಹಾಕ್ಬೋದು ರೀ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮ್ಗೆ ವಿಡಿಯೋ ಯಾವ ಥರನಾಗಿ ಮಾಡೋದಂತ ತಿಳಿಯುತ್ತೆ ರೀ. ಮತ್ತು ಅಪೋಸಿಟ್ ಅದನ್ನು ಅದೇ ಥರನಾಗಿ ಮಾಡಬೇಕು ರೀ. ನಾನು ಸ್ವಲ್ಪನೂ ಎಲ್ಲೂ ಎಡಿಟ್ ಮಾಡಿಲ್ಲ ರೀ. ಎಡಿಟ್ ಮಾಡಿದರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಂಥೇಳಿ ಪೂರ್ತಿಯಾಗಿ ತೋರ್ಸತ್ತೀನಿ ರೀ. ಹತ್ತು ವಯರ ತೊಗೊಳೋದ್ರಿ. ಮಧ್ಯದಲ್ಲಿ ಮಧ್ಯ ಮಾಡಿ ಹಾಕೋತಾ ಹೋಗ್ಬೇಕು ರೀ. ಮಧ್ಯದಿಂದನೇ ಸ್ಟಾರ್ಟ್ ಮಾಡ್ಬೇಕು ರೀ ಇದು ಡಿಸೈನನ್ನು. ಈಗ ಮುಗೀತ್ರಿ. ಈ ಥರನಾಗಿ ಕಾಣಿಸ್ತೈತೆ ನೋಡ್ರಿ. ಮತ್ತೆ ಏನು ಮಾಡ್ಬೇಕಂದ್ರೆ ರೀ, ಮಧ್ಯ ಬಂದಿರುತ್ತಲ್ರಿ ಅದರ ಮಧ್ಯದಲ್ಲಿ ಮತ್ತೆ ಒಂದು ಬೀಡ್ಸನ್ನು ಸೇರಿಸಿ ಮಧ್ಯದಲ್ಲಿ 2 ಬೀಡ್ಸನ್ನು ಸೇರಿಸ್ಬೇಕ್ರಿ. ಈ ಥರನಾಗಿ ಸೇರಿಸಿ ಕೆಳಗಡೆಯಿಂದ ಒಂದು ಮೇಲೆ ಹಿಡಿಬೇಕ್ರಿ, ಇನ್ನೊಂದು ಕೆಳಗಡೆಯಿಂದ ನಾಟನ್ನು ಹಾಕೋತಾ ಹೋಗ್ಬೇಕ್ರಿ. ಈಗ ಈ ಥರನಾಗಿ ನಾಟ್ ಹಾಕಿದ ಮೇಲೆ ಮತ್ತೆ ಒಂದು ನಡುವಿನ ವಾಯರನ್ನು ಮಧ್ಯದಲ್ಲಿರುವ ವಾಯರನ್ನು ತಗೊಂಡು ಅದರ ಸೈಡ ಬಾಜು ಇರುವಂಥ ವಾಯರನ್ನು ತಗೊಂಡು ಒಂದು ವಾಯರನ್ನು ಸುತ್ಕೋತಾ ಹೋಗ್ಬೇಕ್ರಿ. ಮೇಲ್ಗಡೆಯಿಂದ ಕೆಳಗಡೆ ಮಧ್ಯದ ವಾಯರನ್ನು ನಡುವು ಮಾಡಿಕೊಂಡು ಸುತ್ಕೋತಾ ಹೋಗ್ಬೇಕ್ರಿ.
ಭಾಳ ಲೆಂಗ್ತಿ ಆಗೈತೆ ರೀ. ನನಗೂ ಯಾವ ಥರನಾಗಿ ನಿಮಗೆ ಅರ್ಥ ಮಾಡಿಸ್ಬೇಕಂತ ಸ್ವಲ್ಪ ಕನ್ಫ್ಯೂಸ್ ಆಗತ್ತೈತೆ ರೀ. ಇದೇ ಥರನಾಗಿ 5 ಡಿಸೈನ್ಸ್ ಬರ್ತಾವೆ ರೀ ಅವ. ನೀವು 5 ಸ್ಟೆಪ್ ಹಾಕೋಬೋದು ರೀ, 6 ಸ್ಟೆಪ್ ಹಾಕೋಬೋದು. ನಾನಿಲ್ಲಿ ನಿಮಗೆ 6 ಸ್ಟೆಪ್ ಮಾಡಿ ತೋರಿಸೇನಿ ರೀ. 6 ಸ್ಟೆಪ್ ಆಯ್ತಂದ್ರೆ ಡಿಸೈನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರೀ. ಮತ್ತೆ 2ನೇ ಸ್ಟೆಪ್ ಸ್ಟಾರ್ಟ್ ಮಾಡೇನಿ ರೀ. ಮಧ್ಯದಲ್ಲಿ ಒಂದು ವಯರ್ ಹಿಡ್ಕೊಂಡ ಉಳಿದಿರುವಂಥ ವಯರ್ಗಳನ್ನು ಸುತ್ಕೋತಾ ಹೋಗ್ಬೇಕ್ರಿ. ಒಂದು ವಯರ್ನ 2 ಸಾರಿ ಸುತ್ತಬೇಕ್ರಿ. ಸ್ವಲ್ಪ ಬಿಗಿಯಾಗಿ ಸುತ್ಕೋತಾ ಹೋಗ್ಬೇಕ್ರಿ. ಈಗ ಲಾಸ್ಟಿಗೆ ಈ ಥರನಾಗಿ ಕಾಣಿಸುತ್ತೆ ರೀ. ಕಡಿಮೆ ಬಿದ್ದಂಥ ವಯರ್ನ ಯಾವ ಥರನಾಗಿ ಜೋಡಿಸೋದಂತ ತೋರ್ಸಾತೀನಿ ನೋಡ್ರಿ. ಅಲ್ಲಿ ಒಂದು ಕ್ಯಾಂಡಲ್ ತೊಗೊಂಡು ಮತ್ತೊಂದು ನಿಮ್ಗೆ ಎಷ್ಟು ಕಡಿಮೆ ಬಿದ್ದಿದೆ ಅಷ್ಟು ವಯರನ್ನು ತೊಗೊಂಡು ಅವನ್ನೆರಡೂ ಸೇರಿಸಿ ಬರ್ನ್ ಮಾಡಿ ಎರಡೂ ಜಾಯಿಂಟ್ ಮಾಡೋದ್ರಿಂದ ವಯರ್ ಮತ್ತು ಮೊದಲಿನ ಥರನ ಆಗಿಬಿಡುತ್ತೆ ರೀ. ಹಿಂಗೆ ಈ ಥರ ಜಾಯಿಂಟ್ ಮಾಡಬೇಕ್ರಿ. ಅದನ್ನು ಅಂದರೆ ಸ್ವಲ್ಪ ಕರೆಕ್ಟ್ ಸೈಜ್ ಆಗಂಗಿಲ್ಲ ರೀ, ಅದ್ರ ಸಲುವಾಗಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡು ಅದನ್ನು ಜೋಡಿಸ್ಕೊತ ಹೋಗ್ಬೇಕ್ರಿ. ಈಗ ನಾನು 6 ಸ್ಟೆಪ್ ಮಾಡೇನಿ ರೀ. ಈ ಥರನಾಗಿ ಜಾಯಿಂಟ್ ಮಾಡೋದ್ರಿಂದ ಈಗ ಎಂಡಿಗೆ ಮುಗೀತು ನೋಡ್ರಿ. ಇದು ಇನ್ನು ಕೆಳಗೆ ಬೀಡ್ಸನ್ನು ಸೇರಿಸೋಣ್ರಿ. ಅದನ್ನು ಯಾವ ಥರನಾಗಿ ಸೇರಿಸೋದಂತ ತೋರಿಸ್ತೀನಿ ರೀ. ಇಲ್ಲಿ ಮಧ್ಯ ಮಧ್ಯದಲ್ಲಿ ಕಡಿಮೆ ಬಂದಾವಲ್ರಿ, ಅವಕ್ಕೆ ನೀವು ಜಾಯಿಂಟ್ ಮಾಡ್ಕೊಳ್ಳೋದ್ರಿ. ಜಾಯಿಂಟ್ ಮಾಡ್ಕೊಂಡು ಅವನ್ನೆರಡೂ ಸಮ ಪ್ರಮಾಣದಲ್ಲಿ ಸೇರಿಸ್ಕೋಬೇಕ್ರಿ. ಅವನ್ನ ಉಳಿದಿರೋ ಎಕ್ಸ್ಟ್ರಾ ವಯರನ್ನು ಕಟ್ ಮಾಡ್ಕೊಳ್ಳೋದ್ರಿ. ಕಡಿಮೆ ಬಿದ್ದಿರೋ ವಯರನ್ನು ಅದಕ್ಕೆ ಜಾಯಿಂಟ್ ಮಾಡ್ಕೊಂಡು ಅಷ್ಟು ಸಮವಾಗಿ ಕಾಣಬೇಕ್ರಿ. ಸಮ ಕಾಣ್ಮೇಲೆ ಅವ ಲಟ್ಕನ್ ಅಂತ ಸಿಗುತ್ತಾವ್ರಿ, ಆ ಲಟ್ಕನನ್ನು ಹಾಕಬೇಕ್ರಿ. ಅವು ಯಾವ ಥರನಾಗಿರ್ತಾವಂತ ತೋರಿಸ್ತೀನಿ ರೀ. ಅವನ್ನ ತೊಗೊಂಬಂದು ಹಾಕಬೇಕ್ರಿ. ಈ ಥರನಾಗಿರುತ್ತಾವ್ರಿ. ಮತ್ತು ಕ್ಯಾಂಡಲ್ ಸಹಾಯದಿಂದ ಅವನ್ನ ಕ್ಯಾಂಡಲ್ ಸಹಾಯದಿಂದ ನಡುವ ಮಧ್ಯದಲ್ಲಿ ಒಂದು ಲಟ್ಕಣ್ಣನ್ನು ಜೋಡಿಸಿ ಅವನ್ನ ಮೊದಲು ಜಾಯಿಂಟ ಮಾಡಬೇಕ್ರಿ. ಇದೇ ಥರನಾಗಿ ಎಷ್ಟು ವಯರ್ ಅದಾವಲ್ರಿ ಅವನ್ನಷ್ಟೂ ಜಾಯಿಂಟ್ ಮಾಡಬೇಕ್ರಿ. ಅಂದರೆ ಎಷ್ಟು ಲಟ್ಕನ್ ಬರ್ತಾವಂದ್ರೆ ರೀ 10 ಲಟ್ಕನ್ ಬರ್ತಾವ್ರಿ. 10 ಲಟ್ಕನ್ನನ್ನು ಜೋಡಿಸ್ಬೇಕ್ರಿ. ನಿಮ್ಗೆ ಯಾವ ಕಲರ್ ಬೇಕಲ್ಲ ವೆರೈಟಿಗೆ ಆಫ್ ಕಲರ್ಸು ಹಾಕ್ಬೋದ್ರಿ. ಹಾಂ ನೋಡಿರಿ, ಈಗ ಹಾಕೋ ಎಲ್ಲ ಈ ಥರನಾಗಿ ಕಾಣಿಸುತ್ತೆ ರೀ. ಅದು ಈ ಥರನಾಗಿ ಲಾಸ್ಟಕ್ಕೆ ಈ ಥರನಾಗಿ ಕಾಣಿಸುತ್ತೆ ರೀ.